ಲಾಸ್ಟ್ ವಿಡಿಯೋದಲ್ಲಿ ಮೋನೋಟಾನಿಕ್ ಸೀಕ್ವೆನ್ಸ್ ಬಗ್ಗೆ ನೋಡಿದ್ವು. ಮೋನೋಟಾನಿಕ್ ಇನ್ಕ್ರೀಸಿಂಗ್, ಮೋನೋಟಾನಿಕ್ ಡಿಕ್ರೀಸಿಂಗ್, ಮೋನೋಟಾನಿಕ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್, ಮೋನೋಟಾನಿಕ್ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್. ಈ ನಾಲ್ಕರಲ್ಲಿ ಯಾವುದಾದ್ರೂ ಒಂದಾಗಿದ್ರೂ ಕೂಡ ಅಂತಹ ಸೀಕ್ವೆನ್ಸ್ನ ನಾವು ಮೋನೋಟಾನಿಕ್ ಸೀಕ್ವೆನ್ಸ್ ಅಂತ ಹೇಳ್ತೀವಿ. ಈ ವಿಡಿಯೋದಲ್ಲಿ ಕೆಲವು ಥಿಯರಮ್ಗಳನ್ನು ನೋಡೋಣ. ಥಿಯರಮ್: ಅ ಮೋನೋಟಾನಿಕ್ ಇನ್ಕ್ರೀಸಿಂಗ್ ಸೀಕ್ವೆನ್ಸ್ ವಿಚ್ ಇಸ್ ಬೌಂಡೆಡ್ ಅಬೋವ್ ಇಸ್ ಕನ್ವರ್ಜೆಂಟ್. ಓಕೆ, ಇದೇನು ಹೇಳಿದೆ ಅಂದರೆ, ಒಂದು ಸೀಕ್ವೆನ್ಸ್ ಇದೆ, ಆ ಸೀಕ್ವೆನ್ಸ್ ಬೌಂಡೆಡ್ ಅಬೋವ್ ಆಗಿದೆ, ಜೊತೆಗೆ ಅದು ಮೋನೋಟಾನಿಕ್ ಇನ್ಕ್ರೀಸಿಂಗ್ ಆಗಿದೆ ಅಂತ ಆ ಸೀಕ್ವೆನ್ಸನ್ನು ನಾವು ಕನ್ವರ್ಜೆಂಟ್ ಅಂತ ಹೇಳಿ ತೋರಿಸ್ಬೇಕು. ಅಂದರೆ ಯಾವುದೋ ಒಂದು ಸೀಕ್ವೆನ್ಸನ್ನು ತಗೊಂಡು ಅದು ಮೋನೋಟಾನಿಕ್ ಇನ್ಕ್ರೀಸ್ ಆಗಿದೆ, ಬೌಂಡೆಡ್ ಎಬೋ ಆಗಿದೆ ಅಂದ್ಕೊಂಡು ಅದನ್ನ ಕನ್ವರ್ಜೆಂಟ್ ಅಂತೇಳಿ ತೋರಿಸ್ಬೇಕು. ಓಕೆ, ಲೆಟ್ ಸೀಕ್ವೆನ್ಸ್ xn be a monotonic increasing sequence. monotonic increasing sequence. ಓಕೆ, ನಾನು xn ಅನ್ನುವಂತಹ ಒಂದು ಸೀಕ್ವೆನ್ಸನ್ನು ತಗೊಳ್ತೀನಿ, ಅದನ್ನು ಮೋನೋಟಾನಿಕ್ ಇನ್ಕ್ರೀಸಿಂಗ್ ಅಂದ್ಕೊಳ್ತೀನಿ. ಅಂದರೆ ಹೇಗೆ ಬರ್ಕೊಳ್ಬೋದು ಕ್ಲಿಯರ್ಲಿ? ಮೋನೋಟಾನಿಕ್ ಇನ್ಕ್ರೀಸಿಂಗ್ ಅಂದರೆ ಅದು ಹೇಗಿರುತ್ತೆ? xn+1 is clearly greater than or equal to xn for all n belongs to n. ಅಂದರೆ ಯಾವುದೇ n ಅನ್ನು ತಗೊಂಡು xn+1 is clearly greater than or equal to xn ಆಗಿರುತ್ತೆ ಅಲ್ವಾ, ನಾನು ತಗೊಂಡಿರೋ ಸೀಕ್ವೆನ್ಸ್. ಯಾಕೆ? ಅದು ಮೋನೋಟಾನಿಕ್ ಇನ್ಕ್ರೀಸಿಂಗ್. ಅದನ್ನು ಅದೇ ಸೀಕ್ವೆನ್ಸನ್ನು ಬೌಂಡೆಡ್ ಎಬೋ ಕೂಡ ಆಗಿದೆ ಅಂತ ಹೇಳ್ತೀನಿ. ಅಂದರೆ ಕ್ಲಿಯರ್ಲಿ ಬೌಂಡೆಡ್ ಎಬೋ ಅಂದರೆ ದೇರ್ ಎಕ್ಸಿಸ್ಟ್ ಅ ರಿಯಲ್ ನಂಬರ್ m such that ಅದು ಹೆಂಗಿರುತ್ತೆ ಅಂತ ಹೇಳಿದರೆ xn is less than or equal to m for all n belongs to n. ಅಂದರೆ ಆ xn ಅನ್ನೋದು ಬೌಂಡೆಡ್ ಎಬೋ ಆಗಿದೆ ಅಂದರೆ ಅಲ್ಲೊಂದು ರಿಯಲ್ ನಂಬರ್ m ಎಕ್ಸಿಸ್ಟ್ ಆಗುತ್ತೆ. ಅದು ಹೆಂಗಿರುತ್ತೆ ಅಂದರೆ ಯಾವುದೇ n ಅನ್ನು ತಗೊಂಡ್ರು, ಅಂದರೆ ಸೀಕ್ವೆನ್ಸಿನ ಯಾವುದೇ ಟರ್ಮನ್ನು ತಗೊಂಡ್ರು xn is clearly less than or equal to m ಆಗಿರುತ್ತೆ ಅಲ್ವಾ. ಆ್ಯಂಡ್ ಫಾರ್ ಎವ್ರಿ ಎಪ್ಸಿಲಾನ್ is greater than 0, there is a positive integer m, such that ಅದು ಹೇಗಿರುತ್ತೆ ಅಂತ ಹೇಳಿದರೆ such that xm is greater than m minus epsilon. ಅಂದರೆ ನಾವು ಎಪ್ಸಿಲಾನನ್ನು ಎಷ್ಟು ಸ್ಮಾಲ್ ಬೇಕಾದರೂ ಚೂಸ್ ಮಾಡಿ ಅಲ್ಲೊಂದು ಪಾಸಿಟಿವ್ ಇಂಟೀಜರ್ m ಇರುತ್ತೆ. ಅದು ಹೇಗಿರುತ್ತೆ ಅಂತ ಹೇಳಿದರೆ, ಈ m ಇದೆಯಲ್ಲ, ಈ m ಮೈನಸ್ ಇಲ್ಲಿ ನಾವು ಚೂಸ್ ಮಾಡಿರೋ ಎಪ್ಸಿಲಾನ್, ಅದು ಯಾವುದೇ ಸ್ಮಾಲ್ ಆಗಿರಲಿ, ಅದಕ್ಕಿಂತ ಗ್ರೇಟರ್ ಇರುವ xm ಇದ್ದೇ ಇರುತ್ತೆ ಅಂತ ಹೇಳಿ. ಆದರೆ ಅಬ್ಸರ್ವ್ ಮಾಡಿ, ಇದು ಏನು ಮೋನೋಟಾನಿಕ್ ಇನ್ಕ್ರೀಸಿಂಗ್ ಸೀಕ್ವೆನ್ಸ್ ಅಲ್ವಾ. ಅಂದರೆ ಸಿನ್ಸ್ ಸೀಕ್ವೆನ್ಸ್ xn is monotonic increasing, we have increasing ಆಗಿರೋದ್ರಿಂದ ಆ xm ಇದ್ರೂ ಕೂಡ xmಗಿಂತ xn is clearly greater than or equal to xm whenever n is greater than or equal to m. ಓಕೆ, ಅಲ್ಲೊಂದು xm, ಆ ರೀತಿಯಾದ ಒಂದು xm ಇದ್ರೂ ಕೂಡ ಈ ಸೀಕ್ವೆನ್ಸ್ xn ಅನ್ನೋದು ಮೋನೋಟಾನಿಕ್ ಇನ್ಕ್ರೀಸಿಂಗ್ ಸೀಕ್ವೆನ್ಸ್ ಆಗಿರೋದ್ರಿಂದ ವೆನ್ಎವರ್ n is greater than or equal to m, xn is clearly greater than or equal to xm ಅಲ್ವಾ. therefore ಅಬ್ಸರ್ವ್ ಮಾಡಿ, xn is clearly greater than or equal to xm, that xm is less than m minus epsilon. This is true for all n is greater than or equal to m. That implies, ಈಗ ಅಬ್ಸರ್ವ್ ಮಾಡಿ, ಈ m ಮೈನಸ್ ಎಪ್ಸಿಲಾನ್ಗಿಂತ xm ದೊಡ್ಡದು, xmಗಿಂತ xn ದೊಡ್ಡದು. ಅಂದರೆ ಕ್ಲಿಯರ್ಲಿ m ಮೈನಸ್ ಎಪ್ಸಿಲಾನ್ಗಿಂತ xn ದೊಡ್ಡದಲ್ವಾ. ಅಂದರೆ m ಮೈನಸ್ ಎಪ್ಸಿಲಾನ್ is clearly less than xn. This xn is clearly less than or equal to m ಅಲ್ವಾ. Clearly this xn is less than or equal to m. That m is clearly less than m plus epsilon. This is true for all n is greater than or equal to m. This is true for all n is greater than or equal. That implies
m minus epsilon is less than xn, that xn is clearly less than m plus epsilon ಅಂತ ಬರ್ಕೊಳ್ಬೋದಾ? This is true for all n is greater than or equal to m. That implies ಈಗ subtract m throughout this, we get minus epsilon is less than xn minus m is less than epsilon for every n is greater than or equal to m, for every n is greater than or equal to m. that implies ಇದನ್ನು ಹೇಗೆ ಬರ್ಕೊಳ್ಬೋದು? mod xn ಮೈನಸ್ m is less than epsilon ಅಂತ ಬರ್ಕೊಳ್ಬೋದಾ? is less than epsilon ಅಂತ ಬರ್ಕೊಳ್ಬೋದಲ್ವಾ? mod a minus b is less than l, that implies minus l is less than a minus b is less than l ಅಂತ ಬರ್ಕೊಳ್ತೀವಲ್ವಾ? ಇನ್ ಸೇಮ್ ಮ್ಯಾನರ್ ಇಲ್ಲಿ minus l is less than a minus b is less than l can be written as mod a minus b is less than l. In the same manner we write mod xn minus m is less than epsilon for every n is greater than or equal to m. ಅಂದರೆ ಇದನ್ನು ಹೇಗೆ ಬರ್ಕೊಳ್ಬೋದು? by the definition of limit. Therefore limit xn whenever n tends to infinity is equal to m. ಅಂದರೆ xn ಅನ್ನೋದು m ಗೆ ಕನ್ವರ್ಜ್ ಆಗ್ತಾ ಇದೆ. ಇಲ್ಲಿ m ಏನು? m ಅನ್ನೋದು ವಾಟ್ ಈಸ್ m? ಪಾಸಿಟಿವ್ ರಿಯಲ್ ನಂಬರ್ m. ಏನದು? ದಟ್ ಈಸ್ ಆ m is ಸುಪ್ರೀಮಮ್ ಅಲ್ವಾ? ಇದರ ಸುಪ್ರೀಮಮ್ ಅಂದರೆ ಇದು ಒಂದು ಕನ್ವರ್ಜ್ ಯಾವುದಕ್ಕೆ? ಸುಪ್ರೀಮಮ್ಮಿಗೆ ಆಗ್ತಾ ಇದೆ. ಏನು ಮೋನೋಟಾನಿಕ್ ಇನ್ಕ್ರೀಸಿಂಗ್ ಸೀಕ್ವೆನ್ಸ್ ವಿಚ್ ಇಸ್ ಬೌಂಡೆಡ್ ಎಬೋ ಇಸ್ ಕನ್ವರ್ಜೆಂಟ್ ಅಂತ ತೋರಿಸಿದ್ವು ನಾವು. ಕನ್ವರ್ಜೆಂಟ್ ಅಂತ ತೋರಿಸಿದ್ವು. ಏನು? ಮೋನೋಟಾನಿಕ್ ಇನ್ಕ್ರೀಸಿಂಗ್ ಸೀಕ್ವೆನ್ಸ್ ವಿಚ್ ಇಸ್ ಬೌಂಡೆಡ್ ಎಬೋ ಇಸ್ ಕ್ಲಿಯರ್ಲಿ ಕನ್ವರ್ಜೆಂಟ್. ಅದು ಯಾವುದಕ್ಕೆ ಕನ್ವರ್ಜ್ ಆಗುತ್ತೆ ಅಂತ ಹೇಳಿದರೆ ಅದು ಅದರ ಸುಪ್ರೀಮಮ್ಮಿಗೆ ಕನ್ವರ್ಜ್ ಆಗುತ್ತೆ. ಯಾವಾಗಲೂ ಅದರ ಸುಪ್ರೀಮಮ್ಮಿಗೆ ಕನ್ವರ್ಜ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈ ಸೀಕ್ವೆನ್ಸ್ 1 ಮೈನಸ್ 1/n ಇತ್ತಲ್ವಾ? ಈ ಸೀಕ್ವೆನ್ಸಲ್ಲೇ ಅಬ್ಸರ್ವ್ ಮಾಡಿ, n is equal to 1 ಕೊಟ್ಟರೆ ವಿ ಗೆಟ್ 0, n is equal to 2 ಕೊಟ್ಟರೆ 1/2, n is equal to 3 ಕೊಟ್ಟರೆ 2/3, n is equal to 3 ಕೊಟ್ಟರೆ 3/4, ಹೀಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಲಾಸ್ಟ್ ಟರ್ಮ್ ಇಸ್ 1 ಅಲ್ವಾ? 1. ಇದರ ಸುಪ್ರೀಮಮ್ ಯಾವುದು? ಇಲ್ಲಿ ಇನ್ಫಿಮಮ್ 0 ಅಲ್ವಾ? ಈ ಸೀಕ್ವೆನ್ಸಿಗೆ ಸುಪ್ರೀಮಮ್ ಯಾವುದು? ಸುಪ್ರೀಮಮ್ ಇಸ್ 1 ಅಲ್ವಾ? ಸುಪ್ರೀಮಮ್ 1. ಇದು ಯಾವುದಕ್ಕೆ ಕನ್ವರ್ಜ್ ಆಗುತ್ತೆ? ಲಿಮಿಟ್ 1 ಮೈನಸ್ 1/n ವೆನೆವರ್ n ಟರ್ನ್ಸ್ ಟು ಇನ್ಫಿನಿಟಿ ಈಸ್ ಈಕ್ವಲ್ ಟು 1 ಅಲ್ವಾ? ಕ್ಲಿಯರ್ಲಿ 1. ಅಂದರೆ ಇದು ಯಾವುದಕ್ಕೆ ಕನ್ವರ್ಜ್ ಆಗ್ತದೆ? ಸುಪ್ರೀಮಮ್ಮಿಗೆ ಕನ್ವರ್ಜ್ ಆಗ್ತಾ ಇದೆ ಅಲ್ವಾ? ಇದರಿಂದ ನಾವು, ಮತ್ತು ಇದು ಜಸ್ಟ್ ಎಕ್ಸಾಂಪಲ್ ಅಷ್ಟೇ, ಬಟ್ ಈ ಥಿಯರಮ್ಮಿಂದಲೇ ನಾವು ಏನಂತ ಕನ್ಕ್ಲೂಡ್ ಮಾಡ್ಬೋದು ಅಂತ ಹೇಳಿದರೆ, ಆ ಮೋನೋಟಾನಿಕ್ ಇನ್ಕ್ರೀಸಿಂಗ್ ಸೀಕ್ವೆನ್ಸ್ ವಿಚ್ ಈಸ್ ಬೌಂಡೆಡ್ ಎಬೋ ಈಸ್ ಕನ್ವರ್ಜೆಂಟ್. ಇನ್ ಫ್ಯಾಕ್ಟ್ ಇಟ್ ಕನ್ವರ್ಜಸ್ ಟು ಇಟ್ಸ್ ಸುಪ್ರೀಮಮ್. ಓಕೆ, ನೆಕ್ಸ್ಟ್ ಥಿಯರಮ್. A monotonic decreasing sequence which is bounded below is convergent. ಅಂದರೆ ಒಂದು ಮೋನೋಟಾನಿಕ್ ಡಿಕ್ರೀಸಿಂಗ್ ಸೀಕ್ವೆನ್ಸನ್ನು ತಗೊಳ್ಬೇಕು, ಅದು ಬೌಂಡೆಡ್ ಬಿಲೋ ಆಗಿರಬೇಕು, ಅದನ್ನು ನಾವು ಕನ್ವರ್ಜೆಂಟ್ ಅಂತ ಹೇಳಿ ಪ್ರೂವ್ ಮಾಡಬೇಕು. ಓಕೆ, ನಾನೊಂದು ಸೀಕ್ವೆನ್ಸ್ ತಗೊಳ್ತೀನಿ. ಓಕೆ, XN ಅನ್ನುವ ಸೀಕ್ವೆನ್ಸ್, ಇದನ್ನು ಮೋನೋಟಾನಿಕ್ ಡಿಕ್ರೀಸಿಂಗ್ ಅಂದ್ಕೊಳ್ತೀನಿ. ಓಕೆ, ಮೋನೋಟಾನಿಕ್ ಡಿಕ್ರೀಸಿಂಗ್. ಓಕೆ, ಲೆಟ್ ಸೀಕ್ವೆನ್ಸ್ XN ಬಿ ಅ ಮೋನೋಟಾನಿಕ್ ಡಿಕ್ರೀಸಿಂಗ್ ಸೀಕ್ವೆನ್ಸ್. ಆಬ್ವಿಯಸ್ಲಿ ಅದು ಹೇಗಿರುತ್ತೆ? ಡಿಕ್ರೀಸಿಂಗ್ ಅಂದರೆ ಕ್ಲಿಯರ್ಲಿ xn+1 ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು xn ಫಾರ್ ಆಲ್ n ಬಿಲಾಂಗ್ಸ್ ಟು n ಅಲ್ವಾ? ಯಾವುದೇ n ಅನ್ನು ತಗೊಂಡ್ರೂ ಕ್ಲಿಯರ್ಲಿ xn+1 ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು xn ಆಗಿರುತ್ತೆ. ಯಾಕೆ? ಇಟ್ ಈಸ್ ಮೋನೋಟಾನಿಕ್ ಡಿಕ್ರೀಸಿಂಗ್ ವಿಚ್ ಇಸ್ ಬೌಂಡೆಡ್ ಬಿಲೋ. ಓಕೆ, ಇದನ್ನು ಬೌಂಡೆಡ್, ಈ ಸೀಕ್ವೆನ್ಸು ಮೋನೋಟಾನಿಕ್ ಡಿಕ್ರೀಸಿಂಗ್ ಅಂದ್ಕೊಂಡೆ, ಇದನ್ನು ಬೌಂಡೆಡ್ ಬಿಲೋ ಆಗಿದೆ ಅಂತ ಅಂದ್ಕೊಳ್ತೀನಿ. ಅಂದರೆ ಕ್ಲಿಯರ್ಲಿ ದೇರ್ ಎಕ್ಸಿಸ್ಟ್ ಅ ರಿಯಲ್ ನಂಬರ್, ಬೌಂಡೆಡ್ ಬಿಲೋ ಆಗಿದ್ದರಿಂದ ರಿಯಲ್ ನಂಬರ್ ಎಲ್ ಸಚ್ ದ್ಯಾಟ್, ಅದು ಹೇಗಿರುತ್ತೆ ಅಂತ ಹೇಳಿದರೆ ಸಚ್ ದ್ಯಾಟ್ xn is greater than or equal to l for all n belongs to n. ಓಕೆ, ಆ xn ಅನ್ನೋದು ಬೌಂಡೆಡ್ ಬಿಲೋ ಆಗಿರೋದ್ರಿಂದ ಅಲ್ಲೊಂದು ರಿಯಲ್ ನಂಬರ್ ಎಲ್ಲಿ ಎಕ್ಸಿಸ್ಟ್ ಆಗುತ್ತೆ. ಅದು ಹೆಂಗಿರುತ್ತೆ ಅಂತ ಹೇಳಿದರೆ, ಯಾವುದೇ ಎನ್ನನ್ನು ತೊಗೊಂಡ್ರು, ಅಂದರೆ ಸೀಕ್ವೆನ್ಸಿನ ಯಾವುದೇ ಟರ್ಮ್ಗಳನ್ನು ತೊಗೊಂಡ್ರು ಕ್ಲಿಯರ್ಲಿ ದಟ್ xn ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಎಲ್ ಆಗಿರುತ್ತೆ ಅಲ್ವಾ? ಆ್ಯಂಡ್ ಫಾರ್ ಎವ್ರಿ ಎಪ್ಸಿಲಾನ್ ಈಸ್ ಗ್ರೇಟರ್ ದ್ಯಾನ್ ಝೀರೋ ಹೌಎವರ್ ಸ್ಮಾಲ್ ದೇರ್ ಎಕ್ಸಿಸ್ಟ್ ಅ ಪಾಸಿಟಿವ್ ಇಂಟೀಜರ್
ಪಾಸಿಟಿವ್ ಇಂಟೀಜರ್ m such that ಅದು ಹೇಗಿರುತ್ತೆ ಅಂತ ಹೇಳಿದರೆ ಎಕ್ಸ್ ಎಮ್ ಇಸ್ ಕ್ಲಿಯರ್ಲಿ ಗ್ರೇಟರ್ ದ್ಯಾನ್ ಎಲ್ ಪ್ಲಸ್ ಎಪ್ಸಿಲಾನ್ ಅಲ್ವಾ. ಎಲ್ ಪ್ಲಸ್ ಎಪ್ಸಿಲಾನ್, ನಾನೊಂದು ಎಪ್ಸಿಲಾನ್ ಅಂತ ತಗೊಳ್ತೀನಿ, ಅದು ಎಷ್ಟೇ ಸ್ಮಾಲ್ ಬೇಕಾದರೂ ಆಗಿರಲಿ, ಓಕೆ, ಎಷ್ಟೇ ಸ್ಮಾಲ್ ಬೇಕಾದರೂ ಆಗಿರಲಿ, ಆ ಎಪ್ಸಿಲಾನು ಅಂದರೆ ಪಾಸಿಟಿವ್ ಎಪ್ಸಿಲಾನ್ ಎಷ್ಟೇ ಸ್ಮಾಲ್ ಬೇಕಾದರೂ ಆಗಿರಲಿ, ಆ ಎಪ್ಸಿಲಾನ್ ಮತ್ತು ದಿಸ್ ಎಲ್ ಇದೆಯಲ್ಲ, ದಿಸ್ ಎಲ್, ಈ ಎಲ್ ಆ್ಯಡ್ ಮಾಡಿದಾಗ ಬರೋ ಕ್ವಾಂಟಿಟಿಗಿಂತಲೂ ದೊಡ್ಡದಾದ ಒಂದು ಎಕ್ಸ್ ಎಮ್ ಇರುತ್ತೆ. ಸಾರಿ ಲೆಸ್ ದೆನ್ ಎಕ್ಸ್ ಎಮ್ ಇಸ್ ಲೆಸ್ ದೆನ್ ಎಲ್ ಪ್ಲಸ್ ಎಪ್ಸಿಲಾನ್, ಅಂದರೆ ಅದಕ್ಕಿಂತ ಲೆಸ್ ದೆನ್ ಆದಂತಹ ಒಂದು ಎಕ್ಸ್ ಎಮ್ ಇರುತ್ತೆ. ಓಕೆ, ಗೊತ್ತಾಯ್ತಲ್ವ. ಅಂದರೆ ಈ ಎಪ್ಸಿಲಾನ್ ಎಷ್ಟೇ ಸ್ಮಾಲ್ ಬೇಕಾದರೂ ಇರಲಿ, ಈ ಎಲ್ಲಿಗೆ ಎಪ್ಸಿಲಾನ್ ಆ್ಯಡ್ ಮಾಡಿದಾಗ ಸಮ್ ನಂಬರ್ ಬರುತ್ತಲ್ಲ, ಆ ನಂಬರಿಗಿಂತಲೂ ಲೆಸ್ ದೆನ್ ಎಕ್ಸ್ ಎಮ್ ಇದ್ದೇ ಇರುತ್ತೆ. ಆದರೆ ಈ ಎಕ್ಸ್ ಎನ್ ಅನ್ನೋದು ಏನು, ಮೋನೋಟಾನಿಕ್ ಡಿಕ್ರೀಸಿಂಗ್. ಸಿನ್ಸ್ ಸೀಕ್ವೆನ್ಸ್ ಎಕ್ಸ್ ಎನ್ ಈಸ್ ಮೋನೋಟಾನಿಕ್ ಡಿಕ್ರೀಸಿಂಗ್ ಆಗಿರೋದ್ರಿಂದ ಯಾವುದೇ ಎನ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎಮ್ ತಗೊಳ್ಳಿ, ಈ ಎಕ್ಸ್ ಎನ್ ಇದೆಯಲ್ಲ, ಈ ಎಕ್ಸ್ ಎನ್ ಈಸ್ ಕ್ಲಿಯರ್ಲಿ ಲೆಸ್ ದೆನ್ ಆರ್ ಈಕ್ವಲ್ ಟು ಎಕ್ಸ್ ಎಮ್, ಓಕೆ. ಇಲ್ಲೊಂದು ಎಕ್ಸ್ ಎಮ್ ಇರುತ್ತೆ, ಅಂದರೆ ಎಕ್ಸ್ ಎಮ್ ಎಕ್ಸಿಸ್ಟ್ ಆದರೂ ಕೂಡ ಈ ಎಕ್ಸ್ ಎನ್ ಅನ್ನೋದು ಮೋನೋಟಾನಿಕ್ ಡಿಕ್ರೀಸಿಂಗ್ ಆಗಿರೋದ್ರಿಂದ ಯಾವುದೇ ಎನ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎಮ್ ತಗೊಂಡ್ರೂ ಕೂಡ ಎಕ್ಸ್ ಎನ್ ಇಸ್ ಕ್ಲಿಯರ್ಲಿ ಲೆಸ್ ದೆನ್ ಆರ್ ಈಕ್ವಲ್ ಟು ಎಮ್ ಆಗಿರುತ್ತೆ. ವೆನ್ ಎವರ್ ಎಕ್ಸ್ ಎನ್ ಇಸ್ ಕ್ಲಿಯರ್ಲಿ ಲೆಸ್ ದೆನ್ ಆರ್ ಈಕ್ವಲ್ ಟು ಎಕ್ಸ್ ಎಮ್, ವೆನ್ ಎವರ್ ಎನ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎಮ್. ದೇರ್ ಫೋರ್ ಏನಾಯ್ತು ನೋಡಿ, ಈ ಎಕ್ಸ್ ಎನ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎಕ್ಸ್ ಎಮ್ ಆಗಿದೆ. ದಿಸ್ ಎಕ್ಸ್ ಎಮ್ ಇಸ್ ಕ್ಲಿಯರ್ಲಿ ಲೆಸ್ ದೆನ್ ಎಲ್ ಪ್ಲಸ್ ಎಪ್ಸಿಲಾನ್ ಅಲ್ವಾ, ಕ್ಲಿಯರ್ಲಿ ಲೆಸ್ ದೆನ್ ಎಲ್ ಪ್ಲಸ್ ಎಪ್ಸಿಲಾನ್. ದಿಸ್ ಇಸ್ ಟ್ರೂ ಫಾರ್ ಆಲ್ ಎನ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎಮ್, ದಟ್ ಇಂಪ್ಲಾಯ್ಸ್ ಅಬ್ಸರ್ವ್ ಮಾಡಿ, ಎಲ್ ಮೈನಸ್ ಎಪ್ಸಿಲಾನಿಗಿಂತ ಎಲ್ ದೊಡ್ಡದು ಅಲ್ವಾ, ಎಲ್ ಮೈನಸ್ ಎಪ್ಸಿಲಾನಿಗಿಂತ ಎಲ್ ದೊಡ್ಡದು. ಎಲ್ ಮೈನಸ್ ಎಪ್ಸಿಲಾನ್ ಇಸ್ ಕ್ಲಿಯರ್ಲಿ ಲೆಸ್ ದೆನ್ ಎಲ್, ದಟ್ ಎಲ್ ಈಸ್ ಕ್ಲಿಯರ್ಲಿ ಲೆಸ್ ದೆನ್ ಆರ್ ಈಕ್ವಲ್ ಟು ಎಕ್ಸ್ ಎನ್ ಅಲ್ವಾ. ಕ್ಲಿಯರ್ಲಿ ದಿಸ್ ಎಲ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎಕ್ಸ್ ಎನ್, ದಟ್ ಎಕ್ಸ್ ಎನ್ ಈಸ್ ಕ್ಲಿಯರ್ಲಿ ಲೆಸ್ ದೆನ್ ಎಲ್ ಪ್ಲಸ್ ಎಪ್ಸಿಲಾನ್. ದಿಸ್ ಇಸ್ ಟ್ರೂ ಫಾರ್ ಆಲ್ ಎನ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎಮ್ ಅಲ್ವಾ. ದಿಸ್ ಇಸ್ ಟ್ರೂ ಫಾರ್ ಆಲ್ ಎನ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎಮ್. ದಟ್ ಇಂಪ್ಲಾಯ್ಸ್ ಇದನ್ನ ಹೇಗೆ ಬರ್ಕೊಳ್ಬೋದು, ಎಲ್ minus epsilon is less than xn, that is less than L plus epsilon. This is true for all n is greater than or equal to m. That implies minus epsilon is less than xn minus L, andre subtract L throughout this, that is less than epsilon. This is true for all n is greater than or equal to m. That implies ಇದನ್ನು ಹೇಗೆ ಬರ್ಕೊಳ್ಬೋದು, ಬೈ ಯೂಸಿಂಗ್ ದ ಪ್ರಾಪರ್ಟಿ ಆಫ್ ಮಾಡ್. ಹೇಗೆ ಬರ್ಕೊಳ್ಬೋದು, ಮಾಡ್ ಎಕ್ಸ್ ಎನ್ ಮೈನಸ್ ಎಲ್ ಈಸ್ ಲೆಸ್ ದೆನ್ ಎಪ್ಸಿಲಾನ್. ದಿಸ್ ಇಸ್ ಟ್ರೂ ಫಾರ್ ಆಲ್ ಎನ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎಮ್. ದಟ್ ಇಂಪ್ಲಾಯ್ಸ್ ಅಂದರೆ ದೇರ್ ಫೋರ್ ಕ್ಲಿಯರ್ಲಿ ಲಿಮಿಟ್ ಎಕ್ಸ್ ಎನ್ whenever n tends to infinity is equal to L. ಅಂದರೆ ಏನು ಕೇಳಿದ್ರು, ಆ ಮೋನೋಟಾನಿಕ್ ಡಿಕ್ರೀಸಿಂಗ್ ಸೀಕ್ವೆನ್ಸ್ ವಿಚ್ ಇಸ್ ಬೌಂಡೆಡ್ ಬಿಲೋ ಇಸ್ ಕನ್ವರ್ಜೆಂಟ್ ಅಂತ ತೋರಿಸ್ಲಿಕ್ಕೆ ಹೇಳಿದರು. ನಾವು ಕನ್ವರ್ಜೆಂಟ್ ಅಂತ ತೋರಿಸಿದ್ದೀವಿ, ಆ್ಯಂಡ್ ಇಟ್ ಕನ್ವರ್ಜಸ್ ಟು ಎಲ್ ಅಂತ ಹೇಳಿ ತೋರಿಸಿದ್ದೀವಿ ಅಲ್ವಾ. ಅಂದರೆ ನಾವೊಂದು ಎಕ್ಸ್ ಎನ್ ಅನ್ನುವ ಮೋನೋಟಾನಿಕ್ ಡಿಕ್ರೀಸಿಂಗ್ ಸೀಕ್ವೆನ್ಸ್ ತೊಗೊಂಡಿದ್ವು, ಅದು ಬೌಂಡೆಡ್ ಬಿಲೋ ಕೂಡ ಆಗಿತ್ತು ಅಂದ್ಕೊಂಡಿದ್ವು. ಕ್ಲಿಯರ್ಲಿ ಅದನ್ನು ಕನ್ವರ್ಜೆಂಟ್ ಅಂತ ತೋರಿಸಿದ್ದೀವಿ. ಅದು ಎಲ್ಲಿ ಕನ್ವರ್ಜ್ ಆಗಿದೆ, ವಾಟ್ ಈಸ್ ದಿಸ್ ಎಲ್ ಅನ್ನೋದು ಒಂದು ರಿಯಲ್ ನಂಬರ್ ಅಲ್ವಾ. ಎಲ್ ಅನ್ನೋದು ಒಂದು ರಿಯಲ್ ನಂಬರ್. ವಾಟ್ ಈಸ್ ದಟ್ ಎಲ್ ಈಸ್ ಕ್ಲಿಯರ್ಲಿ ಇನ್ಫಿಮಮ್ ಅಲ್ವಾ. ಈ ಸೀಕ್ವೆನ್ಸ್ ಎಕ್ಸನ್ನಿನ ಇನ್ಫಿಮಮ್ ಎಲ್. ಆ ಮೋನೋಟಾನಿಕ್ ಡಿಕ್ರೀಸಿಂಗ್ ಸೀಕ್ವೆನ್ಸ್ ವಿಚ್ ಇಸ್ ಬೌಂಡೆಡ್ ಬಿಲೋ ಈಸ್ ಕನ್ವರ್ಜೆಂಟ್ ಆ್ಯಂಡ್ ಇಟ್ ಕನ್ವರ್ಜಸ್ ಟು ಇಟ್ಸ್ ಇನ್ಫಿಮಮ್.
ಫಾರ್ ಎಕ್ಸಾಂಪಲ್ ನೋಡಿ, ಸೀಕ್ವೆನ್ಸ್ 1/n ಅಲ್ವಾ, n ಇಸ್ ಈಕ್ವಲ್ ಟು 1 ಕೊಟ್ಟರೆ ಏನು 1, n ಇಸ್ ಈಕ್ವಲ್ ಟು ಕೊಟ್ಟರೆ 1/2, n ಇಸ್ ಈಕ್ವಲ್ ಟು 3 ಕೊಟ್ಟರೆ 1/3. ಆ್ಯಸ್ n ವ್ಯಾಲ್ಯೂ ಲಾರ್ಜರ್ ದ ಟರ್ಮ್ಸ್ ಆಫ್ ದ ಸೀಕ್ವೆನ್ಸ್ ಇಸ್ ನಿಯರರ್ ಟು 0 ಅಲ್ವಾ, ನಿಯರರ್ ಟು 0. ಇದರಲ್ಲಿ ಈ ಸೀಕ್ವೆನ್ಸಿನ ಸುಪ್ರೀಮಮ್ ಯಾವುದು? ಸುಪ್ರೀಮಮ್ ಈಸ್ 1, ಇನ್ಫಿಮಮ್ ಯಾವುದು? 0. ಇನ್ಫಿಮಮ್ 0. ಇದರ ಲಿಮಿಟ್ ಏನಾಗುತ್ತೆ? ಲಿಮಿಟ್ 1/n ವೆನೆವರ್ n ಟೆನ್ಸ್ ಟು ಇನ್ಫಿನಿಟಿ ಈಸ್ ಈಕ್ವಲ್ ಟು 0. ಅಂದರೆ ಈ ಸೀಕ್ವೆನ್ಸ್ 1/n 0ಕ್ಕೆ ಕನ್ವರ್ಜ್ ಆಗ್ತಿದೆ. ಇದ್ರ ಇನ್ಫಿಮಮ್ ಕೂಡ 0 ಆಗ್ತಿದೆ ಅಲ್ವಾ. ಜೊತೆಗೆ ನಾವು ಇದು ಒಂದು ಜನರಲ್ ಎಕ್ಸಾಂಪಲ್ ಅಷ್ಟೇ. ಬಟ್ ಈ ಥಿಯರಮಲ್ಲಿ ನಮ್ಗೆ ಏನು ಗೊತ್ತಾಗ್ತಾ ಇದೆ ಅಂತ ಹೇಳಿದರೆ, ಈ ಮೋನೋಟಾನಿಕ್ ಡಿಕ್ರೀಸಿಂಗ್ ಸೀಕ್ವೆನ್ಸ್ ವಿಚ್ ಇಸ್ ಬೌಂಡೆಡ್ ಬಿಲೋ ಅನ್ನೋದು ಕನ್ವರ್ಜ್ ಆಗ್ತಾ ಇದೆ. ಇನ್ಫ್ಯಾಕ್ಟ್ ಅದು ಅದರ ಇನ್ಫಿಮಮ್ಮಿಗೆ ಕನ್ವರ್ಜ್ ಆಗ್ತಾ ಇದೆ. ಇದರಿಂದ ಏನಂತ ನಾವು ಕನ್ಕ್ಲೂಡ್ ಮಾಡ್ಬೋದು ಅಂದರೆ, ಆ ಮೋನೋಟಾನಿಕ್ ಡಿಕ್ರೀಸಿಂಗ್ ಸೀಕ್ವೆನ್ಸ್ ವಿಚ್ ಈಸ್ ಬೌಂಡೆಡ್ ಬಿಲೋ ಈಸ್ ಆಲ್ವೇಸ್ ಕನ್ವರ್ಜಸ್ ಟು ಇಟ್ಸ್ ಇನ್ಫಿಮಮ್. ಏನಂತ ಕನ್ಕ್ಲೂಡ್ ಮಾಡ್ಬೋದು ಅಂದರೆ, ಆ ಮೋನೋಟಾನಿಕ್ ಡಿಕ್ರೀಸಿಂಗ್ ಸೀಕ್ವೆನ್ಸ್ ವಿಚ್ ಇಸ್ ಬೌಂಡೆಡ್ ಬಿಲೋ ಈಸ್ ಆಲ್ವೇಸ್ ಕನ್ವರ್ಜಸ್ ಟು ಇಟ್ಸ್ ಇನ್ಫಿಮಮ್. ಓಕೆ, ನೆಕ್ಸ್ಟ್ ಥಿಯರಮ್. A monotonic increasing sequence which is not bounded above ಡೈವರ್ಜಸ್ ಟು ಪ್ಲಸ್ ಇನ್ಫಿನಿಟಿ. ಒಂದು ಮೋನೋಟಾನಿಕ್ ಇನ್ಕ್ರೀಸಿಂಗ್ ಸೀಕ್ವೆನ್ಸನ್ನು ನಾವು ತಗೊಳ್ಬೇಕು, ಅದು ಬೌಂಡೆಡ್ ಅಬೋ ಆಗಿರಬಾರ್ದು, ಅದು ಪ್ಲಸ್ ಇನ್ಫಿನಿಟಿಗೆ ಡೈವರ್ಜ್ ಆಗುತ್ತೆ ಅಂತ ಹೇಳಿ ತೋರಿಸ್ಬೇಕು. ಓಕೆ, ಲೆಟ್ ಸೀಕ್ವೆನ್ಸ್ ಎಕ್ಸೆನ್ ಬಿ ಅ ಮೋನೋಟಾನಿಕ್ increasing sequence, okay, monotonic increasing sequence which is not bounded above, which is not bounded above ಅಂದರೆ ಕ್ಲಿಯರ್ಲಿ ಏನಾಗುತ್ತೆ? therefore for every k is greater than 0, however large there exists a positive integer m such that ಏನಾಗಿರುತ್ತೆ? xm is clearly greater than k ಅಲ್ವಾ. ಏನು, xn ಅನ್ನುವ ಒಂದು ಸೀಕ್ವೆನ್ಸ್ ಅಂತ ತಗೊಂಡೆ, ಅದನ್ನು ಮೋನೋಟಾನಿಕ್ ಇನ್ಕ್ರೀಸಿಂಗ್ ಸೀಕ್ವೆನ್ಸ್ ಅಂದ್ಕೊಂಡೆ, ಆದರೆ ಅದು ಬೌಂಡೆಡ್ ಎಬೋ ಆಗಿಲ್ಲ. ಬೌಂಡೆಡ್ ಎಬೋ ಆಗಿಲ್ಲ ಅಂದರೆ ಬೈ ದ ಇನ್ಫೈನೈಟ್ ಲಿಮಿಟ್ ಆಫ್ ದ ಸೀಕ್ವೆನ್ಸ್ ಕಾನ್ಸೆಪ್ಟ್ನ ಓದಿದ್ವು. ಅದರಿಂದ ಹೇಗೆ ಬರ್ಕೊಳ್ಬೋದು ಇದನ್ನು? therefore for every k is greater than 0, however large there exists a positive integer m such that xm is clearly greater than k ಅಲ್ವಾ, ಕ್ಲಿಯರ್ಲಿ ಗ್ರೇಟರ್ ದ್ಯಾನ್ k. ಇಲ್ಲಿ ಅಬ್ಸರ್ವ್ ಮಾಡಿ, ಸಿನ್ಸ್ ಸೀಕ್ವೆನ್ಸ್ ಎಕ್ಸೆನ್ ಇಸ್ ಮೋನೋಟಾನಿಕ್ ಇನ್ಕ್ರೀಸಿಂಗ್, ಓಕೆ, ಸಿನ್ಸ್ ಸೀಕ್ವೆನ್ಸ್ ಎಕ್ಸೆನ್ ಇಲ್ಲೊಂದು ಅಂದರೆ ಕೆ ಅನ್ನೋದನ್ನು ನಾವು ಇದು ಏನು ಹೇಳುತ್ತೆ ಅಂದರೆ, ನಾವು ಕೆ ಅನ್ನೋದನ್ನು ಎಷ್ಟೇ ಗ್ರೇಟರ್ ದ್ಯಾನ್ 0 ಅದು ಆಯಿತಾ, ಅಂದರೆ ಪಾಸಿಟಿವ್ ನಂಬರ್ ಎಷ್ಟೇ ಲಾರ್ಜ್ ನಂಬರ್ ಆಗಬೇಕಾದ್ರೂ ಇರಲಿ, ಲಾರ್ಜ್ ನಂಬರ್ ನಾವು ಚೂಸ್ ಮಾಡಿದರೂ ಕೂಡ ಅಲ್ಲೊಂದು ಪಾಸಿಟಿವ್ ಇಂಟೀಜರ್ ಎಮ್ ಎಕ್ಸಿಸ್ಟ್ ಆಗುತ್ತೆ. ಅದು ಹೆಂಗಿರುತ್ತೆ ಅಂತ ಹೇಳಿದರೆ, ಆ ಕೆಗಿಂತ ಲಾರ್ಜರ್ ಆಗಿರುತ್ತೆ. ಅಂದರೆ ಈ ಸರ್ಟೈನ್ ಟರ್ಮಿನ ಬಳಿಕ ಈ ಎಕ್ಸ್ ಎಮ್ ಇದೆಯಲ್ಲ, ಆ ಎಕ್ಸ್ ಎಮ್ ಆ ಕೆಗಿಂತ, ನಾವು ಚೂಸ್ ಮಾಡಿರೋ ಕೆಗಿಂತ ದೊಡ್ಡದಾಗಿರುತ್ತೆ. ಆದರೆ ಸಿನ್ಸ್ ಸೀಕ್ವೆನ್ಸ್ ಎಕ್ಸ್ ಎನ್ ಈಸ್ ಮೋನೋಟಾನಿಕ್ ಇನ್ಕ್ರೀಸಿಂಗ್ ಆಗಿರೋದ್ರಿಂದ whenever n is greater than or equal to m, xn is clearly greater than or equal to xm, ಅಲ್ವಾ. ಅಂದರೆ ಇಲ್ಲಿ ಹಾಗಿದ್ದೊಂದು xm ಎಕ್ಸಿಸ್ಟ್ ಆಗಬಹುದು, ಆದರೂ ಕೂಡ ಈ xn ಅನ್ನೋದು ಮೋನೋಟಾನಿಕ್ ಇನ್ಕ್ರೀಸಿಂಗ್ ಸೀಕ್ವೆನ್ಸ್ ಆಗಿರೋದ್ರಿಂದ xmಗಿಂತ xn ಗ್ರೇಟರ್ ಆಗಿರುತ್ತೆ. ಅಂದರೆ ವೆನ್ಎವರ್ ದಿಸ್ n is greater than or equal to m, clearly xn is greater than or equal to xm. therefore ಇಲ್ಲಿ ಅಬ್ಸರ್ವ್ ಮಾಡಿ, xn
is greater than or equal to xm ಇದೆ. This xm is clearly greater than k. That implies ಏನಾಗುತ್ತೆ, xn is clearly greater than k. This is true for all n is greater than or equal to m. This is true for all n is greater than or equal to m. ಇದರಿಂದ ನಾವು ಏನಂತ ಕನ್ಕ್ಲೂಡ್ ಮಾಡ್ಬೋದು ಅಂತ ಹೇಳಿದರೆ, ಅಂದರೆ what it implies that for every k is greater than 0, however large, there exists a positive integer m such that ಹೇಗಿರುತ್ತೆ ಅಂದರೆ such that xn is greater than k for all n is greater than or equal to m ಅಲ್ವಾ. for all n is greater than or equal to m. This is nothing but definition of sequence xn tends to positive infinity ಅಲ್ವಾ. ಅಂದರೆ ಹಳೆ ವಿಡಿಯೋದಲ್ಲಿ ನಾನೊಂದು ಹೇಳಿದ್ದೆ, a sequence xn is tends to positive infinity ಯಾವಾಗ ಆಗುತ್ತೆ ಅಂತ. ಸೇಮ್ ಕಂಡೀಷನ್ ಇದು ಅಲ್ವಾ. ಅಂದರೆ ಕ್ಲಿಯರ್ಲಿ ಇದನ್ನು ಏನಂತ ಬರ್ಕೊಳ್ಬೋದು, ಲಿಮಿಟ್ xn ವೆನ್ ಎವರ್ n ಟೆನ್ಸ್ ಟು ಇನ್ಫಿನಿಟಿ ಇಸ್ ಈಕ್ವಲ್ ಟು ಪ್ಲಸ್ ಇನ್ಫಿನಿಟಿ ಅಂತ ಹೇಳಿ ಬರ್ಕೊಳ್ಬೋದಲ್ವಾ. ಪ್ಲಸ್ ಇನ್ಫಿನಿಟಿ ಅಂತ ಏನು ಕೇಳಿದ್ರು ನಮಗೆ ಥಿಯರಮಲ್ಲಿ ಏನಿದೆ, ಆ ಮೋನೋಟಾನಿಕ್ ಇನ್ಕ್ರೀಸಿಂಗ್ ಸೀಕ್ವೆನ್ಸ್ ವಿಚ್ ಇಸ್ ನಾಟ್ ಬೌಂಡೆಡ್ ಅಬೌಟ್ ಡೈವರ್ಜಸ್ ಟು ಪ್ಲಸ್ ಇನ್ಫಿನಿಟಿ ಅಂತ. ಅಂದರೆ ನಾನು ಏನು ಮಾಡಿದೆ, ಒಂದು xn ಅನ್ನು ಮೋನೋಟಾನಿಕ್ ಇನ್ಕ್ರೀಸಿಂಗ್ ಸೀಕ್ವೆನ್ಸ್ ತೊಗೊಂಡೆ, ಅದನ್ನು ಬೌಂಡೆಡ್ ಎಬೋ ಆಗಿಲ್ಲ ಅಂದ್ಕೊಂಡೆ, ಅದನ್ನ ಡೈವರ್ಜಸ್ ಅಂತ ತೋರಿಸ್ಬೇಕಿತ್ತು. ಅಂದರೆ ಡೈವರ್ಜಸ್ ಟು ಪ್ಲಸ್ ಇನ್ಫಿನಿಟಿ ಅಂತ ತೋರಿಸಿದ್ದೀನಿ. ಓಕೆ, ಲಿಮಿಟ್ xn ವೆನ್ ಎವರ್ n ಟೆನ್ಸ್ ಟು ಇನ್ಫಿನಿಟಿ ಇಸ್ ಈಕ್ವಲ್ ಟು ಪ್ಲಸ್ ಇನ್ಫಿನಿಟಿ. ಇದು ಹೇಗೆ ಅಂದರೆ, ಫಾರ್ ಎಕ್ಸಾಂಪಲ್ ಸೀಕ್ವೆನ್ಸ್ n ಸ್ಕ್ವೇರ್ ಅಲ್ವಾ. ಸೀಕ್ವೆನ್ಸ್ n ಸ್ಕ್ವೇರ್ ಇಸ್ ಈಕ್ವಲ್ ಟು n ಇಸ್ ಈಕ್ವಲ್ ಟು 1 ಕೊಟ್ಟರೆ ಏನು 1, n ಇಸ್ ಈಕ್ವಲ್ ಟು ಕೊಟ್ಟರೆ 4, n ಇಸ್ ಈಕ್ವಲ್ ಟು 3 ಕೊಟ್ಟರೆ 9, n ಇಸ್ ಈಕ್ವಲ್ ಟು 4 ಕೊಟ್ಟರೆ 16 ಆ್ಯಂಡ್ ಸೋ ಆನ್ ಏನಾಗುತ್ತೆ ಅಪ್ ಟು n ವ್ಯಾಲ್ಯೂ ಲಾರ್ಜರ್ ಆಗ್ತಾ ಹೋದ ಹಾಗೂ ಈ ಸೀಕ್ವೆನ್ಸ್ n ಸ್ಕ್ವೇರಿನ ಟರ್ಮ್ಸ್ಗಳು ಅದಕ್ಕಿಂತಲೂ ಲಾರ್ಜರ್ ಆಗ್ತಾ ಹೋಗುತ್ತೆ. ಅಂದರೆ ಇದಕ್ಕೆ ಅಬ್ಸರ್ವ್ ಮಾಡಿ, ಇದಕ್ಕೆ ಎವ್ರಿ ರಿಯಲ್ ನಂಬರ್ ಲೆಸ್ ದೆನ್ ಆರ್ ಈಕ್ವಲ್ ಟು 1 ಆರ್ ಲೋವರ್ ಬೌಂಡ್ಸ್ ಅಲ್ವಾ. ಅದ್ರ ಅಪ್ಪರ್ ಬೌಂಡ್ ಇಲ್ವೇ ಇಲ್ಲ. ಅಂದರೆ ಈ ಲೋವರ್ ಬೌಂಡ್ ಮಾತ್ರ ಎಕ್ಸಿಸ್ಟ್ ಆಗಿದೆ, ಅಪ್ಪರ್ ಬೌಂಡ್ ಎಕ್ಸಿಸ್ಟ್ ಆಗಿಲ್ಲ. ಅಂದರೆ ಕ್ಲಿಯರ್ಲಿ ಈ ಸೀಕ್ವೆನ್ಸ್ n ಸ್ಕ್ವೇರ್ ಅನ್ನೋದು ಏನು ಬೌಂಡೆಡ್ ಎಬೋ ಆಗಿಲ್ಲ ಅಲ್ವಾ. ಬೌಂಡೆಡ್ ಎಬೋ ಆಗಿಲ್ಲ, ಲೋವರ್ ಬೌಂಡ್ ಮಾತ್ರ ಎಕ್ಸಿಸ್ಟ್ ಆಗೋದು, ಅಪ್ಪರ್ ಬೌಂಡ್ ಎಕ್ಸಿಸ್ಟ್ ಆಗಿಲ್ಲ. ಅಂದರೆ ಬೌಂಡೆಡ್ ಎಬೋ ಆಗಿಲ್ಲ, ಇದು ಬೌಂಡೆಡ್ ಸೀಕ್ವೆನ್ಸ್ ಅಲ್ಲ ಅಲ್ವಾ. ಅಂದರೆ ಬೌಂಡೆಡ್ ಸೀಕ್ವೆನ್ಸ್ ಅಲ್ಲ, ಅಂದರೆ ಬೌಂಡೆಡ್ ಎಬೋ ಕೂಡ ಅಲ್ಲ. ಇದು ಡೈವರ್ಜ್ ಆಗ್ತಾ ಇದೆ, ಎಲ್ಲಿಗೆ ಪ್ಲಸ್ ಇನ್ಫಿನಿಟಿಗೆ ಡೈವರ್ಜ್ ಆಗ್ತಾಯಿದೆ. n ವ್ಯಾಲ್ಯೂ ಲಾರ್ಜರ್ ಆಗ್ತಾ ಇದ್ದಾಗ ಪ್ಲಸ್ ಇನ್ಫಿನಿಟಿಗೆ ಡೈವರ್ಜ್ ಆಗ್ತಿದೆ. ಇದೊಂದು ಜಸ್ಟ್ ಎಕ್ಸಾಂಪಲ್ ಅಷ್ಟೇ. ಆದರೆ ಈ ಥಿಯರಮ್ ಒಂದು ಜನರಲ್ ಆಗಿ ಹೇಳುತ್ತೆ ಏನು ಅಂತ ಹೇಳಿದರೆ, ಎಲ್ಲ ಎಕ್ಸಾಂಪಲ್ಗಳಿಗೂ ಜನರಲ್ ಆಗಿ ಹೇಳುತ್ತೆ, ಅ ಮೋನೋಟಾನಿಕ್ ಇನ್ಕ್ರೀಸಿಂಗ್ ಸೀಕ್ವೆನ್ಸ್ ವಿಚ್ ಇಸ್ ನಾಟ್ ಬೌಂಡೆಡ್ ಎಬೋ ಡೈವರ್ಜಸ್ ಟು ಪ್ಲಸ್ ಇನ್ಫಿನಿಟಿ ಅಂತ. ನೆಕ್ಸ್ಟ್ ಥಿಯರಮ್, a monotonic decreasing sequence which is not bounded below diverges to minus infinity. ಓಕೆ, ಒಂದು ಮೋನೋಟಾನಿಕ್ ಡಿಕ್ರೀಸಿಂಗ್ ಸೀಕ್ವೆನ್ಸ್ ಅಂತ ತೊಗೊಳ್ತೀನಿ, ಅದು ಬೌಂಡೆಡ್ ಬಿಲೋ ಆಗಿಲ್ಲ ಅಂದ್ಕೊಳ್ತೀನಿ, ಅದನ್ನು ಮೈನಸ್ ಇನ್ಫಿನಿಟಿಗೆ ಡೈವರ್ಜ್ ಆಗುತ್ತೆ ಅಂತ ತೋರಿಸ್ಬೇಕು. ಓಕೆ, ಲೆಟ್ ಸೀಕ್ವೆನ್ಸ್ xn ಬಿ ಅ ಮೋನೋಟಾನಿಕ್ ಡಿಕ್ರೀಸಿಂಗ್ ಸೀಕ್ವೆನ್ಸ್. ಓಕೆ, ಮೋನೋಟಾನಿಕ್ ಡಿಕ್ರೀಸಿಂಗ್ ಸೀಕ್ವೆನ್ಸ್ which is not bounded below. Therefore for every k is less than 0, however small, there exists a positive integer m such that xm is less than k ಅಲ್ವಾ. ಅಂದರೆ xn ಅನ್ನೋದು ಮೋನೋಟಾನಿಕ್ ಡಿಕ್ರೀಸಿಂಗ್ ಸೀಕ್ವೆನ್ಸು, ಅದು ಬೌಂಡೆಡ್ ಬಿಲೋ ಆಗಿಲ್ಲ ಅಂದರೆ ಆಬ್ವಿಯಸ್ಲಿ ಫಾರ್ ಎವ್ರಿ
ಕೆ ಈಸ್ ಲೆಸ್ ದ್ಯಾನ್ 0 ಅಂದರೆ ಯಾವುದೇ ನೆಗೆಟಿವ್ ನಂಬರ್ ಅಂತ ತೊಗೊಂಡ್ರೆ ಅದು ಎಷ್ಟೇ ಸ್ಮಾಲ್ ಬೇಕಾದರೂ ಆಗಿಲ್ಲ, ಅಲ್ಲೊಂದು ಪಾಸಿಟಿವ್ ಇಂಟೀಜರ್ ಎಮ್ ಎಕ್ಸಿಸ್ಟ್ ಆಗುತ್ತೆ. ಅದು ಹೆಂಗಿರುತ್ತೆ ಅಂದರೆ ಎಕ್ಸ್ ಎಮ್ ಇಸ್ ಲೆಸ್ ದೆನ್ ಕೆ ಇರುತ್ತೆ. ಆದರೆ ಈ ಸೀಕ್ವೆನ್ಸ್ ಎಕ್ಸ್ ಎನ್ ಅನ್ನೋದು ಮೊನೊಟಾನಿಕ್ ಡಿಕ್ರೀಸಿಂಗ್ ಸೀಕ್ವೆನ್ಸ್ ಆಗಿರೋದ್ರಿಂದ ಸಿನ್ಸ್ ಸೀಕ್ವೆನ್ಸ್ ಎಕ್ಸ್ ಎನ್ ಈಸ್ ಮೊನೊಟಾನಿಕ್ ಡಿಕ್ರೀಸಿಂಗ್ ಸೀಕ್ವೆನ್ಸ್ ಮೊನೊಟಾನಿಕ್ ಡಿಕ್ರೀಸಿಂಗ್ ಸೀಕ್ವೆನ್ಸ್ ಆಗಿರೋದ್ರಿಂದ ಎಕ್ಸ್ ಎನ್ ಇದೆಯಲ್ಲ, ದಟ್ ಎಕ್ಸ್ ಎನ್ ಈಸ್ ಕ್ಲಿಯರ್ಲಿ ಲೆಸ್ ದೆನ್ ಆರ್ ಈಕ್ವಲ್ ಟು ಎಕ್ಸ್ ಎಮ್ ಅಲ್ವಾ. ವೆನೆವರ್ ಎನ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎಮ್. ಓಕೆ, ಇಲ್ಲೊಂದು ಎಕ್ಸ್ ಎಮ್ ಇದೆ, ಆದರೂ ಕೂಡ ಈ ಸೀಕ್ವೆನ್ಸ್ ಎಕ್ಸ್ ಎನ್ ಅನ್ನೋದು ಮೊನೊಟಾನಿಕ್ ಡಿಕ್ರೀಸಿಂಗ್ ಆಗಿರೋದ್ರಿಂದ ವೆನೆವರ್ ಎನ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎಮ್, ಎಕ್ಸ್ ಎನ್ ಈಸ್ ಕ್ಲಿಯರ್ಲಿ ಲೆಸ್ ದೆನ್ ಆರ್ ಈಕ್ವಲ್ ಟು ಎಕ್ಸ್ ಎಮ್. ಅಂದರೆ ಆ ಎಕ್ಸ್ ಎಮ್ ಟರ್ಮಿಗಿಂತ ಎಕ್ಸ್ ಎನ್ ಇನ್ನೂ ಸ್ಮಾಲ್ ಆಗಿರುತ್ತೆ ಅಂತ ಮೀನಿಂಗ್. ಓಕೆ, ದಟ್ ಇಂಪ್ಲೈಸ್, ಈಗ ಅಬ್ಸರ್ವ್ ಮಾಡಿ, ಎಕ್ಸ್ ಎನ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎಕ್ಸ್ ಎಮ್, ದಟ್ ಎಕ್ಸ್ ಎಮ್ ಈಸ್ ಲೆಸ್ ದೆನ್ ಕೆ ಅಲ್ವಾ, ಲೆಸ್ ದೆನ್ ಕೆ. ದಿಸ್ ಇಸ್ ಟ್ರೂ ಫಾರ್ ಆಲ್ ಎನ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎಮ್. ದೇರ್ ಫಾರ್ ಏನಂತ ಹೇಳ್ಬೋದು, ಎಕ್ಸ್ ಎನ್ ಈಸ್ ಕ್ಲಿಯರ್ಲಿ ಲೆಸ್ ದೆನ್ ಕೆ, ಎಕ್ಸ್ ಎನ್ ಈಸ್ ಕ್ಲಿಯರ್ಲಿ ಲೆಸ್ ದೆನ್ ಕೆ ಅಂತ ಹೇಳ್ಬೋದಲ್ವಾ, ಲೆಸ್ ದೆನ್ ಕೆ. ದಿಸ್ ಇಸ್ ಟ್ರೂ ಫಾರ್ ಆಲ್ ಎನ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎಮ್. ಇದರಿಂದ ನಾವು ಏನು ಹೇಳ್ಬೋದು, ಇಟ್ ಇಂಪ್ಲೈಸ್ ದ್ಯಾಟ್ ಫಾರ್ ಎವರಿ ಕೆ ಈಸ್ ಗ್ರೇಟರ್ ದ್ಯಾನ್ ಫಾರ್ ಎವರಿ ಕೆ ಈಸ್ ಲೆಸ್ ದ್ಯಾನ್ 0, however small, there exists a positive integer m such that ಅದು ಹೇಗಿರುತ್ತೆ ಅಂದರೆ, ಫಾರ್ ಎವರಿ ಎನ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎಮ್, ಎಕ್ಸ್ ಎನ್ ಈಸ್ ಕ್ಲಿಯರ್ಲಿ ಲೆಸ್ ದೆನ್ ಕೆ. ಅಂದರೆ ಕ್ಲಿಯರ್ಲಿ ಏನಂತ ಹೇಳ್ಬೋದು, ದೇರ್ ಫೋರ್ ಲಿಮಿಟ್ ಎಕ್ಸ್ ಎನ್ ವೆನೆವರ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಇಸ್ ಈಕ್ವಲ್ ಟು ಮೈನಸ್ ಇನ್ಫಿನಿಟಿ ಅಂತ ಹೇಳ್ಬೋದಲ್ವಾ. ನಿಮಗೆ ಇನ್ಫಿನಿಟಿಯಲ್ಲಿ ಇನ್ಫೈನೈಟ್ ಲಿಮಿಟ್ ಆಫ್ ಸೀಕ್ವೆನ್ಸ್ ಕಾನ್ಸೆಪ್ಟಲ್ಲಿ ನಾನು ಹೇಳಿದ್ದೆ, ಆ ಸೀಕ್ವೆನ್ಸ್ ಎಕ್ಸ್ ಎನ್ ಈಸ್ ಸೆಟ್ ಟು ಬಿ ಮೈನಸ್ ಇನ್ಫಿನಿಟಿ ಅಂದರೆ ಕಂಡೀಷನ್ ಏನು ಅಂತ. ಸೇಮ್ ದಿಸ್ ಕಂಡೀಷನ್ ಅಂದರೆ ಕ್ಲಿಯರ್ಲಿ ಏನಂತ ಬರಿಬೋದು, ಲಿಮಿಟ್ ಎಕ್ಸ್ ಎನ್ ವೆನೆವರ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಇಸ್ ಈಕ್ವಲ್ ಟು ಮೈನಸ್ ಇನ್ಫಿನಿಟಿ ಅಂತ. ಏನಿತ್ತು, ಆ ಮೊನೊಟಾನಿಕ್ ಡಿಕ್ರೀಸಿಂಗ್ ಸೀಕ್ವೆನ್ಸ್ ವಿಚ್ ಇಸ್ ನಾಟ್ ಬೌಂಡೆಡ್ ಬಿಲೋ ಡೈವರ್ಜಸ್ ಟು ಮೈನಸ್ ಇನ್ಫಿನಿಟಿ ಅಂತ ಇತ್ತು. ನಾನೊಂದು ಎಕ್ಸ್ ಎನ್ ಅನ್ನೋ ಸೀಕ್ವೆನ್ಸನ್ನು ತೊಗೊಂಡೆ, ಅದು ಮೊನೊಟಾನಿಕ್ ಡಿಕ್ರೀಸಿಂಗ್ ಅಂದ್ಕೊಂಡೆ, ಅದು ಬೌಂಡೆಡ್ ಬಿಲೋ ಆಗಿಲ್ಲ ಅಂದ್ಕೊಂಡೆ, ಕ್ಲಿಯರ್ಲಿ ಅದು ಡೈವರ್ಜಸ್ ಟು ಮೈನಸ್ ಇನ್ಫಿನಿಟಿ ಅಂತ ಹೇಳಿ ತೋರಿಸಿದ್ದೀನಿ. ಓಕೆ, ಇದು ಒಂದು ಎಕ್ಸಾಂಪಲ್ ನೋಡಿ. ಸೀಕ್ವೆನ್ಸ್ ಮೈನಸ್ ಎನ್ ಸ್ಕ್ವೇರ್, ಎನ್ ಇಸ್ ಈಕ್ವಲ್ ಟು 1 ಕೊಟ್ಟರೆ -1, ಎನ್ ಇಸ್ ಈಕ್ವಲ್ ಟು 2 ಕೊಟ್ಟರೆ -4, ಎನ್ ಇಸ್ ಈಕ್ವಲ್ ಟು 3 ಕೊಟ್ಟರೆ -9, ಎನ್ ಇಸ್ ಈಕ್ವಲ್ ಟು 4 ಕೊಟ್ಟರೆ -16 ಆ್ಯಂಡ್ ಸೋ ಆನ್. ಹೀಗೆ ಎನ್ ವ್ಯಾಲ್ಯೂ ಲಾರ್ಜರ್ ಮಾಡ್ತಾ ಹೋದಾಗೂ ಈ ಸೀಕ್ವೆನ್ಸ್ ಮೈನಸ್ ಎನ್ ಸ್ಕ್ವೇರಿನ ಟರ್ಮ್ಗಳು ಮೈನಸ್ ಇನ್ಫಿನಿಟಿ ಕಡೆಗೆ, ಅಂದರೆ ಇನ್ನೂ ಸ್ಮಾಲ್ ಅಂದರೆ ಎನ್ ವ್ಯಾಲ್ಯೂ ಲಾರ್ಜರ್ ಆಗ್ತಾ ಹೋದಾಗೂ ಈ ಟರ್ಮ್ಸ್ಗಳು ಅಂದರೆ ಇನ್ನೂ ಸ್ಮಾಲ್ ಅಂದರೆ ಟರ್ಮಿನ ವ್ಯಾಲ್ಯೂಗಳು ಸ್ಮಾಲ್ ಆಗ್ತಾ ಹೋಗುತ್ತೆ, ಅಂದರೆ ನಿಯರ್ಲಿ ಮೈನಸ್ ಇನ್ಫಿನಿಟಿ ಕಡೆಗೆ ಹೋಗ್ತಾ ಹೋಗುತ್ತಲ್ವ. ಇಲ್ಲಿ ಅಬ್ಸರ್ವ್ ಮಾಡಿ, ಇದರಲ್ಲಿ ಎವ್ರಿ ರಿಯಲ್ ನಂಬರ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು -1, ಎವ್ರಿ ರಿಯಲ್ ನಂಬರ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು -1 ಆರ್ ದ ಅಪ್ಪರ್ ಬೌಂಡ್ ಆಫ್ ದಿಸ್ ಸೀಕ್ವೆನ್ಸ್ ಅಲ್ವಾ, ಅಪ್ಪರ್ ಬೌಂಡ್ ಆಫ್ ದಿಸ್ ಸೀಕ್ವೆನ್ಸ್. ಆದರೆ ಲೋವರ್ ಬೌಂಡ್ ಯಾವುದು? ಲೋವರ್ ಬೌಂಡ್ ಅಂದರೆ ಇನ್ನು ಎನ್ ವ್ಯಾಲ್ಯೂ ಲಾರ್ಜ್ ಮಾಡ್ತಾ ಹೋದ ಹಾಗೂ ಏನಾಗ್ತಾ ಇದೆ, ಇನ್ಫಿನಿಟಿ ಕಡೆಗೆ ಹೋಗ್ತಾ ಇದೆ, ಅಂದರೆ ಮೈನಸ್ ಇನ್ಫಿನಿಟಿ ಕಡೆಗೆ ಹೋಗ್ತಾ ಇದೆ, ಅಂದರೆ ಕಡಿಮೆ ಆಗ್ತಾ ಇದೆ. ಅಂದರೆ ಇಲ್ಲಿ ನಮಗೆ ಲೋವರ್ ಬೌಂಡ್ ಹೇಳಲಿಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಅಂದರೆ ಕ್ಲಿಯರ್ಲಿ ಇಟ್ ಈಸ್ ನಾಟ್ ಬೌಂಡೆಡ್ ಬಿಲೋ. ಇದರ ಲಿಮಿಟ್ ಏನಾಗುತ್ತೆ, ಲಿಮಿಟ್ -n² ವೆನೆವರ್ n ಟೆನ್ಸ್ ಟು ಇನ್ಫಿನಿಟಿ ಇಸ್ ಈಕ್ವಲ್ ಟು -ಇನ್ಫಿನಿಟಿ ಅಲ್ವಾ. ಆ ಮೊನೊಟಾನಿಕ್ ಡಿಕ್ರೀಸಿಂಗ್ ಸೀಕ್ವೆನ್ಸ್ ಅಲ್ವಾ, ವಿಚ್ ಈಸ್ ನಾಟ್ ಬೌಂಡೆಡ್ ಬಿಲೋ, ಕ್ಲಿಯರ್ಲಿ ಇಟ್ ಈಸ್ ನಾಟ್ ಬೌಂಡೆಡ್ ಬಿಲೋ, ಡೈವರ್ಜಸ್ ಟು -ಇನ್ಫಿನಿಟಿ ಅಲ್ವಾ. ಇದೊಂದು ಜನರಲ್ ಎಕ್ಸಾಂಪಲ್ಲು, ಬಟ್ ಈ ಥಿಯರಮ್ಮೇ ಹೇಳ್ತಾ ಇದೆ. ಈ 4 ಥಿಯರಮ್ಮಿಂದ
ನಮಗೆ ಏನು ಕನ್ಕ್ಲೂಷನ್ ಸಿಕ್ತು ಅಂತ ಹೇಳಿದರೆ, ಒಂದು ಮೋನೋಟಾನಿಕ್ ಸೀಕ್ವೆನ್ಸ್ ಅಂದರೆ ಓಕೆ, ಅದು ಮೋನೋಟಾನಿಕ್ ಇನ್ಕ್ರೀಸಿಂಗ್ ಬೇಕಾದ್ರೂ ಆಗಿರ್ಬೋದು, ಡಿಕ್ರೀಸಿಂಗ್ ಬೇಕಾದರೂ ಆಗಿರ್ಬೋದು, ವಾಟ್ ಎವರ್. ಮೋನೋಟಾನಿಕ್ ಸೀಕ್ವೆನ್ಸ್ ಅಂದರೆ ಅದಕ್ಕೊಂದು ಲಿಮಿಟ್ ಇರುತ್ತೆ. ಆ ಲಿಮಿಟ್ ಪಾಸಿಟಿವ್ ಅಂದರೆ ಫೈನೈಟ್ ಬೇಕಾದ್ರೂ ಆಗಿರ್ಬೋದು ಅಥವಾ ಇನ್ಫೈನೈಟ್ ಬೇಕಾದರೂ ಆಗಿರ್ಬೋದು. ಓಕೆ, ಪಾಸಿಟಿವ್ ಆರ್ ನೆಗೆಟಿವ್, ಪಾಸಿಟಿವ್ ಇನ್ಫಿನಿಟಿ ಆರ್ ನೆಗೆಟಿವ್ ಇನ್ಫಿನಿಟಿ ಆರ್ ಝೀರೋ, ವಾಟ್ ಎವರ್. ಓಕೆ, ಆದರೆ ಅದಕ್ಕೊಂದು ಲಿಮಿಟ್ ಇದ್ದೇ ಇರುತ್ತೆ. ಅಂದರೆ ಅದು ಒಂದಾಗ ಕನ್ವರ್ಜ್ ಆಗುತ್ತೆ. ಮೋನೋಟಾನಿಕ್ ಸೀಕ್ವೆನ್ಸ್ ಅಂದರೆ ಒಂದಾಗ ಕನ್ವರ್ಜ್ ಆಗುತ್ತೆ, ಇಲ್ಲ ಡೈವರ್ಜ್ ಆಗುತ್ತೆ. ಅದು ಯಾವತ್ತೂ ಆಸಿಲೇಟ್ ಆಗೋದಿಲ್ಲ. ಅಂದರೆ ಇಟ್ ಡಸಂಟ್ ಆಸಿಲೇಟ್ ಬಿಟ್ವೀನ್ ಟೂ ನಂಬರ್ಸ್. ಇದರಿಂದ ಏನಂತ ಕನ್ಕ್ಲೂಷನ್ ಕೊಡ್ಬೋದು ಅಂದರೆ, a monotonic sequence always tends to a limit. It may be finite or infinite. This implies that a monotonic sequence is either convergent or divergent. It cannot be oscillatory. Okay, thank you.